ರೈತರನ್ನು ಕಡೆಗಣಿಸುತ್ತಿರುವ ಜಿಲ್ಲಾಡಳಿತ ವಿರುದ್ಧ ಜೂನ್ 4ರಂದು ಪಂಜಿನ ಮೆರವಣಿಗೆ. ಜಂಗಮಕೋಟೆ ಭಾಗದ ಕೆಐಎಡಿಬಿ ಭೂಸ್ವಾಧೀನ ವಿಚಾರದಲ್ಲಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ರೈತರ ಬೇಡಿಕೆಗೆ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಸಾಮೂಹಿಕ ನಾಯಕತ್ವ ರೈತ ಸಂಘದ ಮುಖಂಡ ಮುನಿಕೆಂಪಣ್ಣ ಆರೋಪಿಸಿದರು. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಂಗಮಕೋಟೆ ಭಾಗದ ಫಲವತ್ತಾದ ಕೃಷಿ ಭೂಮಿಯನ್ನು ಈಗಾಗಲೇ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ. ಇನ್ನುಳಿದಿರುವ ಬಂಜರು ಭೂಮಿ, ಕೃಷಿಗೆ ಅಷ್ಟಾಗಿಯೂ ಯೋಗ್ಯವಲ್ಲದ ಭೂಮಿ ಹಾಗೂ ಸರ್ಕಾರಿ ಜಮೀನನ್ನು ತಕ್ಷಣವೇ ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ನಾವು ಕಳೆದ 72 ದಿನಗಳಿಂದಲೂ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದರೂ ಸರ್ಕಾರ ಹಾಗೂ ಜಿಲ್ಲಾಡಳಿತದಿಂದ ಯಾವುದೇ ರೀತಿಯ ಸೂಕ್ತ ಸ್ಪಂದನೆ ದೊರೆಯುತ್ತಿಲ್ಲ. ಈ ಹಿನ್ನೆಲೆ ಜೂನ್ 4ರಂದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಂಜಿನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇನ್ನು ಜೂನ್ 5ರಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಲಾಗುತ್ತಿದ್ದು, ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ಅವರು ಎಚ್ಚರಿಕೆ ನೀಡಿದರು. ನಮ್ಮ ಬಳಿ ಕೃಷಿಗೆ ಯೋಗ್ಯವಲ್ಲದ ಬಂಜರು ಭೂಮಿ ಇದೆ. ಅದರಿಂದ ಜೀವನ ನಡೆಸಲು ಕಷ್ಟಕರವಾಗಿದೆ. ಅಂತಹ ಭೂಮಿಯನ್ನು ಕೈಗಾರಿಕಾ ಅಭಿವೃದ್ಧಿ ಮಂಡಳಿಗೆ ನೀಡಲು ನಾವು ಸಿದ್ಧರಿದ್ದೇವೆ. ಇದರಿಂದ ನಮ್ಮ ಮಕ್ಕಳಿಗೆ ಉದ್ಯೋಗಾವಕಾಶ ಸಿಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ಸುಬ್ರಹ್ಮಣಿ ಮಾತನಾಡಿ, ನಾವು ನಮ್ಮ ಪಾಲಿನ ಬಂಜರು ಭೂಮಿಯನ್ನು ಕೆಐಎಡಿಬಿಗೆ ಬಿಟ್ಟುಕೊಡಲು ಸಿದ್ಧರಿದ್ದೇವೆ. ಫಲವತ್ತಾದ ಭೂಮಿಯನ್ನು ಬಿಡಿ ಎಂದು ಯಾರ ಮೇಲೂ ಬಲವಂತ ಮಾಡುತ್ತಿಲ್ಲ ಎಂದರು. 72 ದಿನಗಳಿಂದ ನಾವು ಸ್ವಂತ ಹಣ ಖರ್ಚು ಮಾಡಿ ಪೆಂಡಾಲ್, ಕುರ್ಚಿ ಸೇರಿದಂತೆ ಅಗತ್ಯ ವ್ಯವಸ್ಥೆ ಮಾಡಿಕೊಂಡು ಪ್ರತಿಭಟನೆ ನಡೆಸುತ್ತಿದ್ದೇವೆ. ಯಾವುದೇ ಸಮಾಜ ಸೇವಕರಿಂದ ಅಥವಾ ಬೇರೆ ಯಾರಿಂದಲೂ ದೇಣಿಗೆ ಪಡೆಯುವುದಿಲ್ಲ. ನಮ್ಮ ವಿರುದ್ಧ ಅನಗತ್ಯ ಆರೋಪಗಳನ್ನು ಮಾಡಬಾರದು ಎಂದು ವಿರೋಧಿಗಳಿಗೆ ತಿರುಗೇಟು ನೀಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್, ತಾಲೂಕು ಅಧ್ಯಕ್ಷ ಮುನೇಗೌಡ, ಉಪಾಧ್ಯಕ್ಷ ಡಿವಿ ನಾರಾಯಣಸ್ವಾಮಿ, ಕಾರ್ಯಾಧ್ಯಕ್ಷ ಹರೀಶ್, ಮುಖಂಡರಾದ ಆಂಜಿನಪ್ಪ, ಪ್ರಭುಗೌಡ, ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಸರ್ಕಾರದ ಜಮೀನಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಬೆಂಬಲ ಕೊಟ್ಟಿದ್ದೀವಿ. ಅದೇ ಬೆಂಬಲ ಎಲ್ಲ ನನ್ನ 13 ಹಳ್ಳಿಗಳ ರೈತರ ಹೋರಾಟ, ದಲಿತರು, ಕನ್ನಡ ಪರ ಹೋರಾಟಗಾರರ ಒಂದು ಬೆಂಬಲದೊಂದಿಗೆ ಇವತ್ತು 490 ಎಕರೆ ಬಿಟ್ಟಿದ್ದೇವೆ. ಅಂದರೆ ಅದು ಎಲ್ಲ ನನ್ನ ರೈತರಿಗೆ ಸಂದ ಜಯ. ಇವತ್ತು 75 ದಿನಗಳಿಂದ ಜಿಲ್ಲಾಡಳಿತ ಭವನ ಮುಂದೆ ಹಗಲಲ್ಲಿ ಬಿಸಿಲು, ರಾತ್ರಿ ಸೊಳ್ಳೆಗಳ ಕಾಟದಲ್ಲಿ ಕಚ್ಚಿಕೊಂಡು ಇವತ್ತಿದ್ದೀವಿ. ಇದುವರೆಗೂ ಕೂಡ ನಾವು ಯಾವುದೇ ಸಮಾಜ ಸೇವಕರು ಬಂದಿಲ್ಲ, ಯಾವುದೇ ರಾಜಕಾರಣಿಗಳು ಬಂದಿಲ್ಲ, ಯಾವುದೇ ಒಬ್ಬ ಬಂದಿಲ್ಲ. ಯಾಕಂದ್ರೆ ಇಡೀ ಜಿಲ್ಲಾ ನೋಡ್ತಾ ಇದೆ. ಇವತ್ತು ನಮ್ಮ ವೇದಿಕೆ ಹತ್ರ ಬಂದು ಹೇಳ್ತಾ ಇದ್ದಾರೆ, ಅಣ್ಣ ಇವತ್ತು ಒಬ್ಬ ಸಮಾಜ ಸೇವಕನ ಮಾತ್ರ ಬಂದಿಲ್ಲ ಅಣ್ಣ, ಒಬ್ಬ ರಾಜಕಾರಣಿ ಮಾತ್ರ ಬಂದಿರೋದು ಸ್ವಾಭಿಮಾನ ವೇದಿಕೆ. ಇವತ್ತು ಅದು ನಮ್ಮ ತೃಪ್ತಿ ಇದೆ. ಇವತ್ತು ಕೂಡ ಬಹಿರಂಗವಾಗಿ ನಾವು ಬೀದಿಯಲ್ಲಿ ಹೇಳ್ತೇವೆ. ಇವತ್ತು 75 ದಿನಗಳ ಹೋರಾಟದಲ್ಲಿ ಯಾವುದೇ ಒಬ್ಬ ಸಮಾಜ ಸೇವಕರಿಂದ ತೃಪ್ತಿ ಸ್ವೀಕರಿಸಿಲ್ಲ, ಯಾವುದೇ ಒಬ್ಬ ರಾಜಕಾರಣಿಯಿಂದ ತೃಪ್ತಿ ಸ್ವೀಕರಿಸಿಲ್ಲ. ನಾವೆಲ್ಲರ ಶ್ರಮದ ಇವತ್ತು 50 ರೂಪಾಯಿ ಹಾಕಿ ನೀಡಿದ್ದಾರೆ, 100 ರೂಪಾಯಿ ಇದ್ದಾರೆ. ಎಷ್ಟೋ ದಿನ ಊಟ ಇದ್ದರೆ ಉಪವಾಸ ಇದ್ದೀವಿ ಅಲ್ಲಿ. ಇವತ್ತು ನಮ್ಮ ಅಂಬೇಡ್ಕರ್ ಸಂವಿಧಾನ ಬರಬೇಕಾದ್ರೆ ಅವರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಹಲವಾರು ಕಿಡಿಗೇಡಿಗಳು, ದಗಾಕೋರರು, ಅಲ್ಲೇಕೋರರು, ಲೋಪ ನನ್ನ ಮಕ್ಕಳು ಕೆಲವರು ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂಬೇಡ್ಕರ್ಗೆ. ಆದರೂ ಕೂಡ ಅವ್ರು ಗುರಿ ಬಿಡಲಿಲ್ಲ. ಇವತ್ತು ಸಂವಿಧಾನ ಬರೆಯಬಾರ್ದು ಅಂತ ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಚಿಡಿ ಯಾರು ವಿರೋಧ ಮಾಡಿದ್ರು ಅವರನ್ನು ಒಪ್ಪಿಕೊಂಡು ಅಂತಹ ನಪುಂಸಕರು ಇವತ್ತು ಕೆಲವರು ನಮ್ಮ ಹೋರಾಟವನ್ನು ದಿಕ್ತಪ್ಪಿಸೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತಹ ನಪುಂಸಕರು 1000 ಲಕ್ಷ ಜನ ಬಂದರೂ ಕೂಡ ನಾವು ಎದುರೋದಿಲ್ಲ, ನುಗ್ಗೇ ಹೋಗ್ತೀವಿ. ನಮ್ಮ ಇದು ಸ್ವಾಭಿಮಾನ ರೈತರ ಹೋರಾಟಕ್ಕೆ ಜಯ ಸಿಕ್ಕವರೆಗೂ ನಾವು ಬಿಡೋದಿಲ್ಲ. ಇವತ್ತು ಸಂಖ್ಯಾಬಲ ಮುಖ್ಯ ಅಲ್ಲ, ಗುರು ಮುಖ್ಯ. ಇವತ್ತು ಸಂಖ್ಯಾಬಲ ಇದ್ದಿದ್ರೆ ಅಂಬೇಡ್ಕರ್ ಅವರು ಪ್ರಥಮ ಹೋರಾಟದಲ್ಲಿ ಇಷ್ಟೆಲ್ಲ ಇದ್ರು, ಮಹಾತ್ಮ ಗಾಂಧೀಜಿ ಜೊತೆ ಇಷ್ಟೆಲ್ಲ ಇದ್ರು, ಜವಾಹರ್ಲಾಲ್ ನೆಹರು ಜೊತೆ ಎಷ್ಟೇ ಇದ್ರು. ಆಮೇಲೆ ಅವರ ಗುರಿಯನ್ನ ಮುಟ್ಟಿದ ಮೇಲೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಅನುಯಾಯಿಗಳಾದ್ರು. ಇವತ್ತು ನಾವು ಕೂಡ ಬೇರೆ ತಾಲೂಕುಗಳಿಂದ ನಾವು ಕರೆಸಿ 2,000 ಜನ ಕರೆಸೋದೇ ನಮ್ಗೆ ಲೆಕ್ಕ ಇಲ್ಲ. ಇವತ್ತು 10,000 ಜನ ಸೇರಿಸೋ ಶಕ್ತಿ, ದಮ್ಮು ತಾಕತ್ತು ನಮಗಿದೆ. ಹಾಗಾಗಿ ಸಾರ್ವಜನಿಕ ಹಣವನ್ನು ಪೋಲ್ ಮಾಡಬಾರ್ದು. ರೈತರ
ಸಮಯವನ್ನ ಪೋಲ್ ಮಾಡಬಾರ್ದು. ನಮ್ಮ ಸಮಸ್ಯೆ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನ ಒಳಗಡೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತೇಳಿ ಇವತ್ತು ಶಾಂತಿಯುತವಾಗಿ ನಾವು 70 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೂ ಕೂಡ ಇವತ್ತು ಸರ್ಕಾರ, ನಾವು ಹೇಳ್ತಾ ಇದ್ದೀವಿ, ಸರ್ಕಾರದ ಮುಂದೆ ಏನು ಇವತ್ತು ನೀರಾವರಿ ಪರ್ವತಾದ ಪ್ರದೇಶವನ್ನು ಕೈಬಿಟ್ಟಿದ್ದೀರಿ. ಇವತ್ತು ಏನು ನಮ್ಮ ಅಣ್ಣ ನಮ್ಮ ರಾಜಕಾರಣಿಗಳು ಕೆಲವರು ಹೋಗಿ ಬೆಂಬಲವನ್ನು ಯಾರೇ ಕೊಟ್ಟರು ಕೂಡ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಇನ್ನೂ 100 ಎಕರೆ ಬಿಡಿಸ್ರಿ, 200 ಎಕರೆ ಬಿಡಿಸಿ, ನಮ್ಮದು ಸ್ವಾಗತ ಇದೆ. ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ. ಈಗೇನೀಗ 490 ಎಕರೆ ನೀರಾವರಿ ಬಿಟ್ಟಿರ್ತಕ್ಕಂಥದ್ರಲ್ಲಿ ಬಹುಪಾಲು ಸಂಖ್ಯೆ ವಿರೋಧಿಗಳದೇ ಇದೆ. ಅದನ್ನು ನಾವು ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ. ಅವರು ಕೂಡ ನಮ್ಮ ಅಂತಂದ್ರೆ ಯಾವ್ದು ಬಿಟ್ಟರು ಕೂಡ ನಮ್ಮ ರೈತರದ ಶಕ್ತಿ ಇದ್ರೆ 200 ಎಕರೆ ಬಿಡಿಸ್ರಿ, ಅದನ್ನು ಬಿಟ್ಟು ಮಸಳು ಕುರುಳ್ಕೋ ಕೆಲಸ ಬೇಡ. ಏನು ಇವತ್ತು ನೀರಾವರಿ ಬಿಟ್ಟಿದ್ದಾರೆ ಅದಕ್ಕೆ ಸ್ವಾಗತ. ಏನು ಇವತ್ತು ನಮ್ಮ ಹೋರಾಟ 4ನೇ ತಾರೀಕು ಮುಂದಿನ ಮೆರವಣಿಗೆ ಇದೆ. 5ನೇ ತಾರೀಕು ಒಂದು ಉಪವಾಸ ಸತ್ಯಾಗ್ರಹ ಇಟ್ಕೊಂಡಿದ್ದೀವಿ. ಹಾಗಾಗಿ ಸಮಸ್ತ ಶಿಡ್ಲಘಟ್ಟ ತಾಲೂಕಿನ ಜನ ಸತ್ಯ ಯಾವುದು ಸುಳ್ಳು ಯಾವುದು ಯೋಚನೆ ಮಾಡಿ ಬೆಂಬಲ ಕೊಡಬೇಕು. ಇವತ್ತು ಫಲವತ್ತಾದ ಪ್ರದೇಶ ಅಂತೇಳಿ ನಮ್ಮ ಅಣ್ಣ ಹೇಳ್ತಾರೆ. ಇವತ್ತು ಬಸವಪಟ್ಟಣ ಇಷ್ಟು ಎಕರೆ ಲೇಔಟ್ ಆಗಿದೆ, ಅದು ಫಲವತ್ತಾದ ಕೆಂಪು ಭೂಮಿ ಅಲ್ವಾ. ಮುಂದೆ ತಾದೂರಲ್ಲಿ ಇಷ್ಟು ಎಕರೆ ಲೇಔಟ್ ಆಗಿದೆ, ಅದು ಫಲವತ್ತಾದ ಭೂಮಿ ಅಲ್ವಾ. ಮುಂದೆ ತೊಟ್ಲಗಾಡಿನಲ್ಲಿ ಇಷ್ಟು ಎಕರೆ ಲೇಔಟ್ ಆಗಿದೆ, ಅದು ಫಲವತ್ತಾದ ಭೂಮಿ ಅಲ್ವಾ. ಮುಂದೆ ನಾಗಮಂಗಲದಲ್ಲಿ ಇಷ್ಟು ಎಕರೆ ಲೇಔಟ್ ಆಗಿದೆ, ಅದು ಫಲವತ್ತಾದ ಭೂಮಿ ಅಲ್ವಾ. ಮುಂದೆ ನಡುಪನಾಟ್ನಹಳ್ಳಿಯಲ್ಲಿ ಇಷ್ಟು ಎಕರೆ ಲೇಔಟ್ ಆಗಿದೆ, ಅದು ಫಲವತ್ತಾದ ಭೂಮಿ ಅಲ್ವಾ. ಮುಂದೆ ಎಣ್ಣಗೂರಲ್ಲಿ ಇಷ್ಟು ಎಕರೆ ಲೇಔಟ್ ಆಗಿದೆ, ಅದು ಫಲವತ್ತಾದ ಭೂಮಿ ಅಲ್ವಾ. ಹೊಸಪೇಟೆಯಲ್ಲಿ ಇಷ್ಟು ಎಕರೆ ಆಗಿದೆ, ಜಂಪಕೋಟೆಯಲ್ಲಿ ಇಷ್ಟು ಎಕರೆ ಆಗಿದೆ. ಮತ್ತೆ ಜಂಪಕೋಟೆ ಸುಂಡಳ್ಳಿಯಲ್ಲಿ ಇವತ್ತು ಭಾರತ ಉತ್ತರ ವಿಶ್ವವಿದ್ಯಾಲಯ ಮಂಜೂರಾಗಿತ್ತು. ಆವತ್ತು ಕೂಡ ಕೆಲವರು ಇದು ಫಲವತ್ತಾದ ಪ್ರದೇಶ, ಇಲ್ಲಿ ನಮಗೆ ಕೃಷಿ ಬೇಕು ಅಂತ ಹೋರಾಟ ಮಾಡಿದ್ರು. ಆದರೆ ಇವತ್ತು ಆ ಜಾಗದಲ್ಲಿ ಏನಾಗಿದೆ, ತಾವು ಮಾಧ್ಯಮಗಳವರು ಬನ್ನಿ, 99 ಎಕರೆ ಖಾಸಗಿ ಲೇಔಟ್ ಆಗಿ ಇವತ್ತು ಒಂದು ಅಡಿ 5,000 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಫಲವತ್ತಾದ ಕೆಂಪು ಪ್ರದೇಶವನ್ನ ಭೂಮಾಫಿಯಾದವರು, ರಿಯಲ್ ಎಸ್ಟೇಟರು ಭೂಮಾಫಿಯ ಮಾಡ್ಬೋದು. ಆದರೆ ಸರ್ಕಾರ ಉತ್ತಮ ಬೆಲೆ ಕೊಟ್ಟು ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಟ್ಟು ನಮ್ಮ ಜಂಪಟ್ಟು ಅಭಿವೃದ್ಧಿ ಮಾಡಿದ್ರೆ ಬೇಡ ಅಂದರೆ ಇದು ಇಷ್ಟರ ಮಟ್ಟಿಗೆ ಸರಿ. ಇದು ತಾಲೂಕು ತೀರ್ಮಾನ ಮಾಡಿ ಇವತ್ತು ನಾವು ಬಹಿರಂಗ ಚರ್ಚೆಗೆ ರೆಡಿ ಇದ್ದೇವೆ. ಇವತ್ತು ನಮ್ಮ ಸಹೋದರನೇ ಒಬ್ರು ಹೇಳಿದ್ರು, ಸ್ಟಿಂಗ್ ಆಪರೇಷನ್ ಯಾವ ಸ್ಟಿಂಗ್ ಆಪರೇಷನ್ ಬಾ ಯಾವ ಸ್ಟಿಂಗ್ ಆಪರೇಷನ್. ನಾವು ಕಷ್ಟಪಟ್ಟು ಇವತ್ತು ನಮ್ಮ ಆಂಜನೇಯ ಹೇಳಿದ್ರು, ಕೂಲಿಗೆ ಹೋದ್ರೆ 500 ರೂಪಾಯಿ ಅಂತವರು ಪ್ರತಿದಿನ ನಾವು ಬರ್ತಾ ಇದ್ದೀವಿ. ಬಂದು ಸ್ಟಿಂಗ್ ಆಪರೇಷನ್ ಅಲ್ಲ, ನೇರ ಚರ್ಚೆಗೆ ಬಾ. ಇವತ್ತು ನಾವು ರೆಡಿ, ಸವಾಲ್ ಬಾ, ಬೀದಿ ಕುಕ್ಕತ್ತಿ ಬಾ. ಇವತ್ತು ಬಾಯಲ್ಲಿ ಹೇಳೋದು ಭೂತದ ಬಾಯಲ್ಲಿ ಭಗವದ್ಗೀತೆ ಎಂಬಂತೆ ಇವತ್ತು ಯಾವ ಸಮಾಜ ಸೇವಕರು ಬಿಟ್ಟಿಲ್ಲ, ಯಾವ ರಾಜಕಾರಣಿಗಳು ಬಿಟ್ಟಿಲ್ಲ, ಎಲ್ಲರ ಹತ್ರ ವಸೂಲು ಮಾಡಿಕೊಂಡು ಇವತ್ತು ನಮ್ಮ ಬಂದಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರವಾಗಿ 1 ಕೋಟಿಗೂ ಅಧಿಕ ಹಣ ಒಂದು ಹೋರಾಟಕ್ಕೆ ಬಂದಿದೆ. ಇವತ್ತು ನಾವು ಸವಾಲಾಗ್ತೀವಿ, 10 ರೂಪಾಯಿ ನಾವು ಬೀದರ್ 10 ರೂಪಾಯಿ ಬಂದಿಲ್ಲ. ನಾವು ಸ್ವಾಭಿಮಾನದಿಂದ ರೈತರ ಹೋರಾಟ ಮಾಡ್ತಾ ಇದ್ವಿ. ಆಗ ಶಿಡ್ಲಘಟ್ಟ ತಾಲೂಕಿನ ಜನತೆ ನಾವು ಕೇಳ್ಕೊಳ್ತೀವಿ. ಇವತ್ತು ಏನು 4ನೇ ತಾರೀಕು ಮುಂದಿನ ಮೆರವಣಿಗೆ ಇದೆ, 5ನೇ ತಾರೀಕು ಅಮಾನತು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಬಂದು ಈ ಹೋರಾಟಕ್ಕೆ ಭಾಗವಹಿಸಿ ಇಡೀ ಶಿಡ್ಲಘಟ್ಟ ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾ ಮಾಧ್ಯಮದ ಮೂಲಕ ಶಿಡ್ಲಘಟ್ಟ ತಾಲೂಕು ಜನತೆ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ.